ಮೀಡಿಯಾ ಅಬ್ಬರ ತಾಳಕ್ಕೆ ಸಂಸತ್ತನ್ನ ಮರೆತ ಸರ್ಕಾರ ಹಾಗೂ ಸಂಸದರು 30ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ ಅವರಿಗೆ ವಿವರಿಸುವುದನ್ನ ಮೊದಲು ದೇಶದ ಸಂಸತ್ತಿಗೆ ಹೇಳಬೇಕಿತ್ತಲ್ವಾ? ಸಂಸತ್ತಿನ ವಿಶೇಷ ಅಧಿವೇಶನದ ಮೂಲಕವೇ ಸರ್ವಪಕ್ಷ ನಿಯೋಗ ಆಯ್ಕೆ ಮಾಡಿ ಅಂತ ವಿಪಕ್ಷಗಳು ಹೇಳಬೇಕಿತ್ತಲ್ವಾ? ಸಂಸತ್ತಿನಲ್ಲಿ ಎಲ್ಲ ವಿವರಗಳನ್ನ ದೇಶದ ಮುಂದಿಟ್ರೆ ಮಡಿಲ ಮೀಡಿಯಾಗಳು, ಐಟಿ ಸೆಲ್ಗಳು ಏನೇನೋ ಊಹಾಪೋಹಗಳನ್ನ ಹರಡೋದಕ್ಕೆ ಬ್ರೇಕ್ ಬೀಳ್ತಾ ಇರ್ಲಿಲ್ವಾ? ಇವತ್ತಲ್ಲದೆ ಇದ್ರೆ ನಾಳೆ ಮುಂಗಾರು ಅಧಿವೇಶನದಲ್ಲಾದ್ರೂ ಸರ್ಕಾರ ದೇಶದ ಮುಂದೆ ಮಾತನಾಡಲೇಬೇಕಲ್ವಾ? ದಿನ ಕಳೆದಂತೆಲ್ಲ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಸಂಸತ್ತಿನ ಮಹತ್ತಿಕೆಯನ್ನ ತಗ್ಗಿಸುವ ಕೆಲಸಗಳು ನಮ್ಮ ರಾಜಕಾರಣಿಗಳಿಂದಲೇ ಆಗ್ತಿರೋದು ಆತಂಕಕಾರಿ ಸಂಗತಿ. ಈ ತಿಂಗಳ ಆದಿಯಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟ ಮಹತ್ವದ ಘಟನೆಯೊಂದು ನಡೆಯಿತು. ಇಂತಹ ಘಟನೆಯೊಂದು ನಡೆದಾಗ ಭಾರತ ಸರ್ಕಾರ ಅದನ್ನ ದೇಶದ ಸಂಸತ್ತಿನ ಗಮನಕ್ಕೆ ತರುವುದು ತನ್ನ ಪರಮ ಕರ್ತವ್ಯ ಅಂತ ಭಾವಿಸಿ ಕಾರ್ಯಾಚರಿಸಿದ್ರೆ ಇಂದು ಹಾದಿಬೀದಿಯಲ್ಲಿ ದೇಶದ ಸೇನಾಪಡೆಗಳ ಕುರಿತು ನಡೆದಿರುವ ರಂಪಾಟಗಳು ಇರ್ತಾ ಇರಲಿಲ್ಲ. ಆಪರೇಷನ್ ಸಿಂಧೂರ ಯುದ್ಧ ಅಲ್ಲ, ಅದೊಂದು ಸೇನಾ ಕಾರ್ಯಾಚರಣೆ. ಇದನ್ನ ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿವೆ. ಒಂದು ಯುದ್ಧ, ವಿದೇಶಿ ದಾಳಿ, ಆಂತರಿಕ ದಂಗೆ ಸಂಭವಿಸಿದ್ರೆ ಸಂವಿಧಾನದ 352ನೇ ವಿಧಿ ಅನ್ವಯ ತುರ್ತು ಸ್ಥಿತಿಯನ್ನ ಪ್ರಕಟಿಸುವ ಬಗ್ಗೆ ಭಾರತ ಸರ್ಕಾರದ ಕ್ಯಾಬಿನೆಟ್ ಲಿಖಿತವಾಗಿ ರಾಷ್ಟ್ರಪತಿಗಳಿಗೆ ತನ್ನ ನಿರ್ಣಯ ತಿಳಿಸಿ ರಾಷ್ಟ್ರಪತಿಗಳು ಅದನ್ನ ಘೋಷಣೆ ಮಾಡಬೇಕಾಗತ್ತೆ ಮತ್ತು ಅದಾಗಿ 30 ದಿನಗಳ ಒಳಗೆ ಆ ಘೋಷಣೆಗೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆಯ ಮುದ್ರೆ ಅಗತ್ಯ ಇರುತ್ತೆ. ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಅದಾಗಿಲ್ಲ, ಹಾಗಾಗಿ ಅದು ಯುದ್ಧ ಅಲ್ಲ. ಅದೇನಾದ್ರೂ ಯುದ್ಧ ಅಂತ ಸಾರ್ವಜನಿಕ ಪಟಲದಲ್ಲಿ ಬಿಂಬಿತ ಆಗಿದ್ದಿದ್ರೆ ಅದಕ್ಕೆ ಕಾರಣ ಬೇಜವಾಬ್ದಾರಿಯಿಂದ ವರ್ತಿಸಿದ ಭಟ್ಟಂಗಿ ಮಾಧ್ಯಮಗಳು. ಅವರ ಈ ಅಬ್ಬರದ ತಾಳಕ್ಕೆ ಚಿಲ್ರೆ ರಾಜಕಾರಣದ ಬೀದಿ ಕುಣಿತ ಎಬ್ಬಿಸುತ್ತಿರುವ ರಾಡಿ ದೇಶದ ಸೇನಾಪಡೆಗಳ ಎತ್ತರಕ್ಕೂ ಸಿಡಿತಾ ಇರುವುದು ಕಳವಳಕಾರಿ. ಇಂಥದ್ದೊಂದು ಸನ್ನಿವೇಶವನ್ನ ಜಾಣತನದಿಂದ ನೈತಿಕವಾಗಿ ನಿಭಾಯಿಸಬೇಕಾಗಿದ್ದ ಸರ್ಕಾರ ನಿಯಮಗಳ ನಡುವಿನ ಸಡಿಲ ಜಾಗದಲ್ಲಿ ಜಾರಿ ಬಿದ್ದಿದೆ. ಈ ಜಾರುವಿಕೆಯಲ್ಲೇ ತನಗೆ ಲಾಭ ಇರಬಹುದು ಅನ್ನೋ ಯೋಚನೆ ಆಡಳಿತದ ಹಿಂದಿರುವ ರಾಜಕಾರಣಕ್ಕೆ ಹೊಳೆದಿದ್ದು ಇದಕ್ಕೆ ಕಾರಣ ಇರಬಹುದು. ಸೇನಾ ಕಾರ್ಯಾಚರಣೆಯೊಂದನ್ನ ಯುದ್ಧ ಅಂತ ಬಿಂಬಿಸಿ ಉನ್ಮಾದಕ್ಕೆ ಎಡೆಮಾಡಿಕೊಟ್ಟ ಮಾಧ್ಯಮಗಳು ಉದ್ದಕ್ಕೂ ಎಬ್ಬಿಸ್ತಾ ಬಂದಿರುವ ರಾಡಿಯಲ್ಲಿ ಲೇಟೆಸ್ಟ್ ಒಂದರ ಬಗ್ಗೆ ಗಮನಿಸಿ. ಗುರುವಾರ ಅಂತಂದ್ರೆ ಮೇ 15ನೇ ತಾರೀಕು ಮಾಧ್ಯಮದೊಂದಿಗೆ ಮಾತಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ನೆಲೆಗಳ ಮೂಲಸೌಕರ್ಯಗಳ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಿದ ಬಗ್ಗೆ ಪಾಕಿಸ್ತಾನಕ್ಕೆ ಸಂದೇಶ ಕಳಿಸಿದ್ವಿ. ಇದು ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡ ದಾಳಿ ಅಲ್ಲ ಅಂತ ಹೇಳಿದ್ವಿ. ಪಾಕಿಸ್ತಾನ ನಮ್ಮ ಸಲಹೆ ಸ್ವೀಕರಿಸದೆ ಈ ಕಾರ್ಯಾಚರಣೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದು ಉದ್ವಿಗ್ನತೆಗೆ ಕಾರಣ ಆಯಿತು ಅನ್ನುವರ್ಥದ ಮಾತುಗಳನ್ನಾಡಿದ್ರು. Because even at the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out and not interfering in this process. They chose not to take that good advice. ಅವರಾಗ ಉಲ್ಲೇಖಿಸಿದ್ದು ಭಾರತದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಾದ ಅಂದ್ರೆ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಖಾಯ್ ಅವರು ಪಾಕಿಸ್ತಾನದ ಡಿಜಿಎಂಒ ಖಾಸಿಫ್ ಅಬ್ದುಲ್ಲಾ ಅವರಿಗೆ ಮಾಡಿದ ಕರೆಯ ಕುರಿತು. ಆದ್ರೆ ಈ ಹೇಳಿಕೆ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತನ್ನ ಎಕ್ಸ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡಿ ವಿದೇಶ ಸಚಿವ ಜೈಶಂಕರ್ ಅವರ ಮೌನವೇ ಖಚಿತಪಡಿಸಿದೆ. ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ತೀನಿ, ಪಾಕಿಸ್ತಾನಕ್ಕೆ ವಿಷಯ ಗೊತ್ತಾಗಿದ್ರಿಂದ ನಾವೆಷ್ಟು ಭಾರತೀಯ ಯುದ್ಧ ವಿಮಾನಗಳನ್ನ ಕಳ್ಕೊಂಡ್ವಿ. ಇದು ಕೇವಲ ಕರ್ತವ್ಯಚ್ಯುತಿಯಲ್ಲ, ಅಪರಾಧ. ದೇಶ ಸತ್ಯವನ್ನ ತಿಳಿಯ ಬಯಸುತ್ತೆ ಅಂತ ಹೇಳಿದ್ರು. ಈ ರೀತಿಯ ಬೆಳವಣಿಗೆಗಳೆಲ್ಲ ಸಾರ್ವತ್ರಿಕವಾಗಿ ಹೇಗೆ ಕಾಣಿಸ್ತಿದೆ ಅಂತಂದ್ರೆ ಸದ್ಯಕ್ಕೆ ಭಾರತದ ಪ್ರತಿಪಕ್ಷಗಳದ್ದು ಕ್ಯಾಚ್ 22 ಸ್ಥಿತಿ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ಬಳಿಕ ಒಂದೆಡೆ ಆಡಳಿತ ಪಕ್ಷದ ಕಡೆಯಿಂದ ಮಾತೆತ್ತಿದ್ರೆ ರಾಷ್ಟ್ರಹಿತ ಎಂಬ ಶಂಖನಾದ, ಇನ್ನೊಂದೆಡೆ ಪ್ರಭುತ್ವದ ಪ್ರೋಪಗಂಡ ವಿಭಾಗವೇ ಆಗಿಬಿಟ್ಟಿರುವ ಮಾಧ್ಯಮಗಳ ಯುದ್ಧ ಭೇರಿ ತಾಡನ. ಇವುಗಳಿಂದ ಗೊಂದಲಕ್ಕೀಡಾಗಿರುವ ಪ್ರತಿಪಕ್ಷಗಳು ಪ್ರತಿಕ್ರಿಯಿಸಲು ಸೂಕ್ತ ವೇದಿಕೆ ಇಲ್ಲದೆ ಗೊಂದಲದಲ್ಲಿವೆ. ಇಂತಹ ರಾಷ್ಟ್ರೀಯ ಮಹತ್ವದ ಸಂಗತಿಯಲ್ಲೂ ಪ್ರತಿನಿಧಿಗಳಾದ ಅವರನ್ನ ಉದ್ದೇಶಪೂರ್ವಕವಾಗಿಯೇ ಬದಿಗೆ ಸರಿಸಿದಂತಿದೆ. ಈ ಗೊಂದಲದ ಲಾಭ ಎತ್ತುತ್ತಿರುವ ಮಾಧ್ಯಮಗಳು ಪ್ರತಿಪಕ್ಷ ನಾಯಕರನ್ನ ಮಾತಿನ ಬೋನಿನೊಳಗೆ ಸಿಕ್ಕಾಕ್ತಾ ವಿಕೃತ ಆನಂದ ಅನುಭವಿಸುತ್ತಿವೆ. ತಮಾಷೆ ಅಂದ್ರೆ ಈ ಆಟದಲ್ಲಿ ಆಡಳಿತ ಪಕ್ಷ ತಾನು ಖಾಯಂ ಆಗಿ ನಾನ್ ಸ್ಟ್ರೈಕರ್ ತುದಿಯಲ್ಲಿರೋದನ್ನ ಖಚಿತಪಡಿಸಿಕೊಂಡು ಪ್ರತಿಪಕ್ಷಗಳೇ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ ಅನಿವಾರ್ಯ ಸನ್ನಿವೇಶವನ್ನ ಮಾಧ್ಯಮಗಳ ಮೂಲಕ ಸೃಷ್ಟಿಸುತ್ತಿದೆ. ಒಂದು ಚೆಂಡಿಗೆ ಒಂದು ಬ್ಯಾಟ್ ಉತ್ತರಿಸಬಹುದು. ಬೌಲರ್ಗಳು ಮಾತ್ರವಲ್ಲದೆ ಫೀಲ್ಡರ್ಗಳು, ಸ್ಕೋರರ್ಗಳು, ಅಂಪೈರ್ಗಳು, ಕಡೆಗೆ ಗ್ಯಾಲರಿಯ ಪ್ರೇಕ್ಷಕರು ಏಕಕಾಲದಲ್ಲಿ 100 ಚೆಂಡುಗಳನ್ನ ಪ್ರತಿಪಕ್ಷಗಳತ್ತಲೇ ನುಗ್ಗಿ ಎಸಿತಾ ಇದ್ರೆ ಯಾವುದಕ್ಕೆ ಪ್ರತಿಕ್ರಿಯಿಸೋದು, ಯಾವುದನ್ನ ಬಿಡೋದು? ಇದಲ್ವೇ ಕ್ಯಾಚ್ 22 ಸನ್ನಿವೇಶ. ಸಂಸತ್ನ ಮುಂಗಾರು ಅಧಿವೇಶನ ಇದೇ ಜುಲೈ ಸೆಪ್ಟೆಂಬರ್ ನಡುವೆ ನಡಿಬೇಕಿದೆ. ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಸಂಸತ್ತಿಗೆ ಆ ಮೂಲಕ ದೇಶದ
ಜನಪ್ರತಿನಿಧಿಗಳಿಗೆ ಉತ್ತರದಾಯಿ ಆಗಬೇಕಾಗಿರುವ ಸರ್ಕಾರ ಆಪರೇಷನ್ ಸಿಂಧೂರದಂತಹ ರಾಷ್ಟ್ರೀಯ ತುರ್ತುಸ್ಥಿತಿ ಉಂಟಾದಾಗ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದು ಒಟ್ಟು ಪರಿಸ್ಥಿತಿಯನ್ನ ವಿವರಿಸಬಹುದಿತ್ತು. ಸಾರ್ವಜನಿಕ ಅಭಿಪ್ರಾಯಗಳ ಅಭಿವ್ಯಕ್ತಿಗೆ ವೇದಿಕೆ ಕಲ್ಪಿಸಬಹುದಿತ್ತು. ಇದು ಜನಪ್ರತಿನಿಧಿಗಳಾಗಿ ಸಂಸದರ ಹಕ್ಕು ಕೂಡ. ಅದ್ ಸಾಧ್ಯ ಆಗಿದ್ರೆ ಸಂಸತ್ತಿನಿಂದ ಹೊರಗೆ ಸಂಸದರು ಸೇನೆಯ ಬಗ್ಗೆ, ದೇಶದ ಹಿತಾಸಕ್ತಿಗಳ ಬಗ್ಗೆ ಅನಗತ್ಯ ಹರಟೆಗಳಲ್ಲಿ ತೊಡಗಿಕೊಳ್ಳೋದು ತಪ್ಪಾಯಿತು. ಹಾಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 3 ಬಾರಿ ಇಂತಹ ವಿಶೇಷ ಅಧಿವೇಶನಗಳು ನಡೆದಿವೆ. ಹಾಗಾಗಿ ವಿಶೇಷ ಸಂಸತ್ ಅಧಿವೇಶನ ಕರೆದಿದ್ದಿದ್ರೆ ಅದೇನೋ ಹೊಸ ಪೂರ್ವೋದಾಹರಣೆ ಆಗ್ತಾ ಇರಲಿಲ್ಲ. ಆದ್ರೆ ಹಾಗೆ ಮಾಡದೆ ಮಾಧ್ಯಮಗಳ ಮೂಲಕವೇ ಪ್ರತಿಪಕ್ಷಗಳನ್ನ ಹಣಿಯೋದು ತನ್ನ ರಾಜಕೀಯಕ್ಕೆ ಹೆಚ್ಚು ಲಾಭದಾಯಕ ಎಂಬ ಕಾರಣಕ್ಕೆ ಈ ರಾಡಿ ಎರಚುವಿಕೆಗೆ ಸರ್ಕಾರ ಮೌನ ಸಮ್ಮತಿ ಕೊಟ್ಟಂತೆ ಕಾಣಿಸ್ತಿದೆ. ಸರ್ಕಾರ ತನ್ನ ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ಈಗ ಈ ಕೆಸರೆರಚಾಟಕ್ಕೆ ಅವಕಾಶ ಮಾಡಿಕೊಟ್ಟರೂ ಒಮ್ಮೆ ಮುಂಗಾರು ಅಧಿವೇಶನ ಆರಂಭಗೊಂಡ ಬಳಿಕ ಹಲವು ಪ್ರಶ್ನೆಗಳಿಗೆ ಉತ್ತರಿಸುವುದು ಅನಿವಾರ್ಯ ಆಗಲಿದೆ. ಪಹಲ್ಗಾಮ್ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಇರಬಹುದಾದ ಗುಪ್ತಚರ ವೈಫಲ್ಯ, ಭದ್ರತಾ ವೈಫಲ್ಯ, ಪ್ರಧಾನಮಂತ್ರಿಗಳ ಕಾಶ್ಮೀರ ಪ್ರವಾಸದಲ್ಲಾದ ಕೊನೆ ಕ್ಷಣದ ಬದಲಾವಣೆ, ಭಾರತ ಪಾಕ್ ದಾಳಿ ಪ್ರತಿದಾಳಿಗೆ ವಿರಾಮ ಪ್ರಕಟಿಸುವಲ್ಲಿ ಆದ ನಿರ್ವಹಣಾ ಲೋಪಗಳ ಕಾರಣದಿಂದಾಗಿ ಅಮೆರಿಕದ ಅಧ್ಯಕ್ಷರು ಅದನ್ನ ಎಲ್ಲರಿಗಿಂತ ಮೊದಲು ಪ್ರಕಟ ಮಾಡಿದ್ರಿಂದ ಆದ ಮುಜುಗರ, ಯುದ್ಧ ಅಲ್ಲ ಸೇನಾ ಕಾರ್ಯಾಚರಣೆ ಅಂತ ಅಂತಾರಾಷ್ಟ್ರೀಯವಾಗಿ ಬಿಂಬಿಸಿದ ಹೊರತಾಗಿಯೂ ಭಾರತದ ಸೇನಾ ಕಾರ್ಯಾಚರಣೆಗೆ ಬೇರೆ ದೇಶಗಳಿಂದ ಸಮರ್ಥನೆ ದೊಡ್ಡ ಧ್ವನಿಯಲ್ಲಿ ಸಿಗದೇ ಇರೋದು, ಸೇನಾ ಕಾರ್ಯಾಚರಣೆಯ ಕಾಲದಲ್ಲಿ ಸರ್ವಪಕ್ಷ ಸಭೆಗೆ ಮುಖ್ಯಮಂತ್ರಿ ಅವರ ಗೈರು ಹಾಜರಿ, ಸೇನಾ ಕಾರ್ಯಾಚರಣೆಯ ಫಲಶ್ರುತಿ, ಲಾಭ ನಷ್ಟ ಇಂತಹ ಹಲವು ಪ್ರಶ್ನೆಗಳಿಗೆ ಸರ್ಕಾರ ಸಂಸತ್ತಿಗೆ ಉತ್ತರದಾಯಿ ಆಗಬೇಕಾಗತ್ತೆ. ಈಗ ತನ್ನ ಸೇನಾ ಕಾರ್ಯಾಚರಣೆಯ ಬಗ್ಗೆ, ಭಯೋತ್ಪಾದಕ ಚಟುವಟಿಕೆಗಳ ನಿಗ್ರಹ ಪ್ರಯತ್ನಗಳ ಬಗ್ಗೆ ಬೇರೆ ದೇಶಗಳಲ್ಲಿ ಭಾರತದ ನಿಲುವನ್ನು ಪ್ರಸ್ತುತಪಡಿಸಲು ಸಂಸದರ ತಂಡಗಳನ್ನು ಸಂಸತ್ನಿಂದ ಹೊರಗೆ ಸರ್ಕಾರವೇ ನೇರವಾಗಿ ನೇಮಕ ಮಾಡಿದೆ. ಇದನ್ನ ಸಂಸತ್ತಿನಲ್ಲೇ ನಿರ್ಣಯಿಸುವಂತೆ ಪ್ರತಿಪಕ್ಷಗಳನ್ನ ಪಟ್ಟು ಹಿಡಿದಿದ್ರೆ ಆಗ ಸರ್ಕಾರಕ್ಕೆ ಸಂಸತ್ ಅಧಿವೇಶನ ಕರೆಯೋದು ಅನಿವಾರ್ಯ ಆಗ್ತಿತ್ತು. ಇಲ್ಲದೇ ಇದ್ರೆ ತನ್ನ ಎಲ್ಲ ತೀರ್ಮಾನಗಳಿಗೆ ತಾನೇ ಹೊಣೆ ಹೊರುವ ಅನಿವಾರ್ಯತೆ ಎದುರಾಗ್ತಾ ಇತ್ತು. ಈ ವಿಚಾರದಲ್ಲಿ ಪ್ರತಿಪಕ್ಷಗಳು ತಮ್ಮ ತಂತ್ರಗಾರಿಕೆಯಲ್ಲಿ ಎಡವಿದಂತಿದೆ. ಕೇವಲ ಮಾಧ್ಯಮ ಮ್ಯಾನೇಜ್ಮೆಂಟ್, ರಾಜಕೀಯ ಬುಲ್ಡೋಸಿಂಗ್, ಸೋಷಿಯಲ್ ಮೀಡಿಯಾ ಸ್ಪಿನ್ಗಳ ಮೂಲಕ ದೇಶದ ಆಡಳಿತ ನಡೆಸೋಕೆ ಹೊರಟು ಸಂಸತ್ತಿನ ಘನತೆಯನ್ನ ತಗ್ಗಿಸೋದು, ಸಂಸತ್ತಿಗೆ ಮತ್ತು ಆ ಮೂಲಕ ದೇಶದ ಜನತೆಗೆ ಉತ್ತರದಾಯಿತ್ವದಿಂದ ತಪ್ಪಿಸಿಕೊಳ್ಳೋದು ಯಾವುದೇ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.